ಅಮಿತಾಬ್ ಬಚ್ಚನ್ ನಡೆಸ್ಕೊಡೋ ಐಕ್ಯೂ ಹೆಚ್ಚಿಸೋ ಪ್ರಸಿದ್ಧ ರಿಯಾಲಿಟಿ ಶೋ ಕೌನ್ ಬನೇಗಾ ಕರೋಡ್ಪತಿ. ಈ ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಸಾಕು ಅಂತ ಎಷ್ಟೋ ಜನ ಹಪಹಪಿಸ್ತಾರೆ. ಕೈ ಮುಗಿದು ಭಕ್ತಿಯಿಂದ ಹಾಟ್ ಸೀಟ್ನಲ್ಲಿ ಕೂರೋದನ್ನ ಆ್ಯಂಡ್ ಅವ್ರು ಕೇಳುವಂತಹ ಪ್ರಶ್ನೆಗೆ ತುಂಬ ಆಲೋಚನೆ ಮಾಡಿ ಉತ್ತರಿಸೋದನ್ನು ಸಾಮಾನ್ಯವಾಗಿ ನಾವು ನೋಡಿರ್ತೀವಿ. ರೀಸೆಂಟ್ ಆಗಿ ಟೆಲಿಕಾಸ್ಟ್ ಆದ ಎಪಿಸೋಡ್ ಸದ್ಯ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಪುಟಾಣಿ ಸ್ಪರ್ಧಿ 10 ವರ್ಷದ ಇಶಿತ್ ಭಟ್ ಹಾಟ್ ಸೀಟ್ನಲ್ಲಿ ಅತಿಯಾದ ಆತ್ಮವಿಶ್ವಾಸವನ್ನ ಪ್ರದರ್ಶಿಸಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಡಿಬೇಟ್ಗೆ ಗುರಿಯಾಗಿದೆ. ಇಶಿತ್ ಭಟ್ ಹಾಟ್ ಸೀಟ್ನಲ್ಲಿ ಅಮಿತಾಬ್ ಬಚ್ಚನ್ ರವರ ಮುಂದೆ ಕೂತು ಆಟ ಆಡುವಂಥ ಬರದಲ್ಲಿ ನನಗೆ ರೂಲ್ಸ್ ಹೇಳೋದೇನು ಬೇಕಾಗಿಲ್ಲ, ಡೈರೆಕ್ಟ್ ಪಾಯಿಂಟ್ಗೆ ಬನ್ನಿ, ಮೇರೆ ಕೋ ರೂಲ್ಸಾ ಪತಾ ಹೇ, ಅರೆ ಆಪ್ಷನ್ ದಾಲೋ ಅಂತ ಹೇಳ್ತಾ ಕೇಳೋ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿ ಚೂರು ಅಂಜಿಕೆನೇ ಇಲ್ಲದೆ ನೇರವಾಗಿ ಮಾತನಾಡಿದ್ದಾನೆ. ಕೆಲವರು ಮೇ ಬಿ ಚಾನಲ್ TRPಗಾಗಿ ಮಾಡಿರುವಂತಹ ಗಿಮೆಕ್ ಇರಬಹುದು ಇದು ಅಂತ ಅಂದರೆ, ಇನ್ನೂ ಕೆಲವು ಮಕ್ಕಳೇ ಹಾಗೆ ರೀ, ಅವ್ರ ಸ್ವಭಾವನೇ ಹಾಗಿರುತ್ತೆ, ಆತ ಮುಗ್ಧ ತೋಚ್ದ ಹಾಗೆ ಮಾತನಾಡಿದ್ದಾನೆ ಅಂತಿದ್ದಾರೆ. ಬಟ್ ಇನ್ನಷ್ಟು ಜನ ಸಂಸ್ಕಾರ ಕಲಿಸಿಲ್ಲ ಅಂದರೆ ಹೀಗೇನೆ ಆಗೋದು, ನಯ ವಿನಯವಿಲ್ಲದ ದುರಹಂಕಾರಿ ಮಗು ಇದು ಅಂತ ಹೇಳಿದ್ದಾರೆ. ಏನೇ ಇರಲಿ, ಆತನ ವರ್ತನೆಗೆ ಖುದ್ದು ಅಮಿತಾಬ್ ಬಚ್ಚನ್ ಅವರೇ ಮೂಕ ವಿಸ್ಮಿತರಾಗಿದ್ದಾರೆ. ಬಟ್ ಕೊನೆಯ ರಾಮಾಯಣ ಕುರಿತು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಡೋಕೆ ಆಗದೆ ₹1 ಗಳಿಸದೆ ಹೋಗಿದ್ದಾನೆ ಆತ. ದುರಹಂಕಾರವು ವ್ಯಕ್ತಿಯ ಜ್ಞಾನವನ್ನ ಮರೆಮಾಚುತ್ತೆ ಅನ್ನೋ ಕಮೆಂಟ್ಗಳ ಸುರುಮಳೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆತನಿಗೆ ಮಾಡ್ತಿದ್ದಾರೆ.